ಕೊಟ್ರಿ ಕೊಡ್ರಿ ಕೈ. ಕೊಡಲ್ಲ. ಏನ್ ಕೊಡಲ್ಲ ಅಂತಿದ್ದೆ ದಿಶಾ? ಏನು ಇಲ್ಲ ಚಿಕ್ಕತ್ತೆ. ಕೈಯಾಗ ಹಾಕಿಟ್ಕೊಂಡಿದ್ಯಾ? ಏನಿಲ್ಲ, ತಿನ್ನಿ. ಆಹಾ, ಸೂಪರ್ ಆಗಿದೆ ದೋಸೆ. ಅಮೃತ. ಕೈಯಿಂದನೂ ಬಿಡಿಸ್ಕೊಂಡ್ರೆ ಮನಸ್ಸಿಂದ ಇದೆಲ್ಲ ಸ್ವಲ್ಪ ಓವರ್ ಆಗ್ತಿದೆ ಅಂತ ಅನಿಸ್ತಾ ಇದೆಯಾ? ಅದು ಮೊದಲು ನನ್ನ ಬಿಹೇವಿಯರ್ಗೆ ಕೋಪ ಕಾರಣ ಆಗಿತ್ತು, ಆದರೆ ಈಗ ಕೋಪ ಹಾಲಲ್ಲಿ ಡಿಕಾಕ್ಷನ್ ಮೆಲ್ಟ್ ಕಾಫಿ ಆಗೋ ಥರ ಆಗ್ಬಿಟ್ಟಿದೆ. ಸೊ ಇನ್ಮೇಲೆ ನೀವೇ ನನ್ನ ಹೆಂಡತಿ, ನೀವೇ ಈ ಮನೆ ಕಿರಿ ಸೊಸೆ. ನಿಮ್ಗೆ ಸಿಗಬೇಕಾಗಿರೋ ರೆಸ್ಪೆಕ್ಟು, ಗೌರವ, ಪ್ರೀತಿ ಎಲ್ಲ ಸಿಗುತ್ತೆ. ಚಿರೋ, ಏನದು ಗುಸುಗುಸು? ಇಬ್ರು ಪ್ರೇಮಿಗಳೇನ ಮಾತಾಡ್ಕೋತೀವಿ, ನಿಂಗೆ ಯಾಕೆ ಅದು? ಪ್ರೇಮಿಗಳ ಏನಪ್ಪ ಇದು ಹೊಸ ವರ್ಷ? ನೀನು ಹೇಳ್ದಲ್ಲ ಅಚ್ಚು, ಹಳದೆಲ್ಲ ಮರೆತು ಹೊಸ ಜೀವನ ಶುರು ಮಾಡು, ದಿಶಾ ಜೊತೆ ಚೆನ್ನಾಗಿರು ಅಂತ. ಅದನ್ನು ಸಿನ್ಸಿಯರಾಗಿ ಫಾಲೋ ಮಾಡ್ತಾ ಇದ್ದೀನಿ, ತಪ್ಪಾ? ಖುಷಿ ವಿಷಯನೇ ಬಿಡಪ್ಪ. ಆದಷ್ಟು ಬೇಗ ಈ ಮನೆಗೆ ನಿನ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬರೋ ಹಾಗಾಗಲಿ. ಚಿರು, ದಿಶಂಗೆ ತಿಂಡಿ ಮಾಡು ಅಂತ ಹೇಳ್ಬಿಟ್ಟು ಹೇಗಿದೆ ಅಂತ ಕಾಂಪ್ಲಿಮೆಂಟ್ ಕೊಡ್ಲಿಲ್ಲಲ್ಲ? ಓ ಸಾರಿ, ಇವಾಗ ಕೊಡ್ತೀನಿ. ದೀಪವ್ರ, ಏನ್ ಸಕ್ಕದಾಗಿ ತಿಂಡಿ ಮಾಡಿದ್ರ ಅಂದ್ರೆ, ಇಂಥ ಟೇಸ್ಟಿ ತಿಂಡಿ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಚಿರು, ಏನಾಗಿದೆ ನಿನ್ಗೆ? ದಿಶಾನ್ ಯಾಕೆ ಇಲ್ದಿರೋ ದೀಪಂಗ್ ಹೋಲಿಸ್ತಿದ್ಯಾ? ಈ ಮನೇಲಿ ಎಲ್ರಿಗೂ ಏನೋ ಆಗಿದೆ, ಎಲ್ರು ತುಂಬಾ ಓವರ್ ಆಗಿ ಆಡ್ತಿದ್ದೀರಾ. ನಾನು ದೀಪ ಅವರೇ ಅನ್ಬಿಟ್ನಾ? ಸಾರಿ ದೀಪ ಅವ್ರ, ಸಾರಿ ದಿಶಾ, ಸಾರಿ. ದೀಪ ಅವ್ರು ಯಾವಾಗಲೂ ನನ್ನ ಮನಸ್ಸಲ್ಲಿ ಬದುಕೇ ಇರ್ತಾರೆ. ಭೂಮಿಗೆ ಆಕಾಶಕ್ಕೆ ಹೇಗೆ ಅಂತ್ಯ ಇರಲ್ವೋ ಹಾಗೆ ನನ್ನ ದೀಪ ಅವ್ರ ಪ್ರೀತಿಗೆ ಯಾವತ್ತೂ ಅಂತ್ಯ ಇರಲ್ಲ.